ಹಾಯ್ ನಮಸ್ಕಾರ, ನಾನು ಮನು ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಮಿಂಚುಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೂನ್ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ, ಇದು ಸತ್ಯ. ಆಮೇಲೆ ವಾರ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪಾಪ್ಯುಲಾರಿಟಿ ಅನ್ನೋದು ಅಷ್ಟು ಸುಲಭವಾಗಿ ಎಲ್ಲರಿಗೂ ಕೂಡ ದಕ್ಕುವಂಥದ್ದಲ್ಲ. ಬಹಳ ಸತತ ಪರಿಶ್ರಮ ಹಾಗೂ ಪರಿಣಿತಿಯನ್ನ ಪಡ್ಕೊಂಡವರಿಗೆ ಮಾತ್ರ ಈ ಒಂದು ಪ್ರಸಿದ್ಧಿ ಅನ್ನೋದು ದೊರಕುತ್ತೆ. ಹಾಗೆ ಪ್ರಸಿದ್ಧಿಯ ಶಿಖರವನ್ನ ಏರಿದವರಿಗೆ ಕೆಲವು ಕ್ಷುಲ್ಲಕ ಕಾರಣಗಳಿಂದಾಗಿ ಪ್ರಪಾತಕ್ಕೆ ಬೀಳುವಂತಹ ಸಂದರ್ಭಗಳು ಕೂಡ ಏರುಗಿ ಬರುತ್ತೆ. ಹಾಗೆ ತಾವೇ ಕೈಯಾರ ಮಾಡಿಕೊಳ್ಳುವಂತಹ ಸಣ್ಣ ಪುಟ್ಟ ಎಡವಟ್ಟುಗಳಿಂದ ಅವರು ಇಷ್ಟು ವರ್ಷಗಳ ಕಾಲ ಕಟ್ಟಿಕೊಂಡು ಬಂದಂತಹ ಒಂದು ಒಳ್ಳೆಯ ಹೆಸರು ಹಾಳಾಗಿ ಬಿಡುತ್ತೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನ ಮೂಲಕ ಹೆಸರು ಮಾಡಿದ್ದಂತಹ ಮಡೇನೂರು ಮನು, ಈತನ ವಿರುದ್ಧ ಇದೀಗ FIR ದಾಖಲಾಗಿದೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಮಡೇನೂರು ಮನು ಇದೀಗ ಈತ ಒಂದು ಸಿನಿಮಾದಲ್ಲಿ ತಾನೇ ನಾಯಕ ನಟನಾಗಿ ನಟಿಸಿ ಸಿನಿಮಾ ಮಾಡಿದ್ರು, ಕುಲದಲ್ಲಿ ಕೀಳಿ ಯಾವುದು ಅನ್ನುವಂತಹ ಸಿನಿಮಾ. ಈ ಸಿನಿಮಾ ನಾಳೆ ಅಂದ್ರೆ ಶುಕ್ರವಾರ ಮೇ 23ರಂದು ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇರುವಂತಹ ಸಿನಿಮಾ. ಇದೀಗ ಸಿನಿಮಾ ಬಿಡುಗಡೆಯ ಹಿಂದಿನ ದಿನವೇ ಈತನ ಮೇಲೆ ಗಂಭೀರವಾದಂತಹ ಆರೋಪ ಎದುರಾಗಿದೆ. ಅದು ಕೂಡ ಆತನ ಮೇಲೆ ಬಂದಿರುವಂತಹ ಆರೋಪ ಸಾಮಾನ್ಯವಾಗಿರುವಂತದ್ದಲ್ಲ, ಅತ್ಯಾಚಾರದ ಆರೋಪ. ಸಂತ್ರಸ್ತೆ, ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಸಂತ್ರಸ್ತೆಯೇ ಆತನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ. ಅದು ಕೂಡ ಆ ಒಂದು ಅತ್ಯಾಚಾರಕ್ಕೆ ಒಳಗಾಗಿರುವುದು ಆತನ ಜೊತೆಗೆ ನಟಿಸಿರುವಂತಹ ಸಹನಟಿ ಅಂತ ಹೇಳಬಹುದು. ಅಂದ್ರೆ ಕಾಮಿಡಿ ಕಿಲಾಡಿಗಳು ಶೋನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಇವರಿಗೆ ಆತನ ಸಹ ಕಲಾವಿದೆಯ ಜೊತೆಗೆ ಪರಿಚಯ ಆಗುತ್ತೆ. ಯಾವುದೋ ಒಂದು ಶೋಗೆ ಹೋದಂತ ಸಂದರ್ಭದಲ್ಲಿ, ಶಿವಮೊಗ್ಗಗೆ ಹೋದಂತ ಸಂದರ್ಭದಲ್ಲಿ ಆಕೆಗೆ ಒಂದು ಪೇಮೆಂಟ್ ಅನ್ನ ಸೆಟಲ್ ಮಾಡಬೇಕು ಅಂತ ಹೇಳಿ ಆಕೆಯ ರೂಮ್ಗೆ ಹೋದ್ರಂತೆ. ಆ ಸಂದರ್ಭದಲ್ಲಿ ಆಕೆಯ ಮೇಲೆ ಏಕಾಏಕಿ ಬಲಾತ್ಕಾರವನ್ನ ಮಾಡಿದ್ದಾರೆ. ಹಾಗೆ ಈ ವಿಚಾರವನ್ನ ಬೇರೆ ಕಡೆ ಎಲ್ಲಾದ್ರೂ ಹೇಳಿದ್ರೆ ಆಕೆಯನ್ನ ಕೊಲೆ ಬೆದರಿಕೆ ಮೇಲೆ ನಿರಂತರವಾಗಿ ಬಹಳಷ್ಟು ಬಾರಿ ಈ ರೀತಿ ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಹೇಳಿ ಆಕೆ ತನ್ನ ಒಂದು ಕಂಪ್ಲೇಂಟ್ ನಲ್ಲಿ ಪೂರ್ಣವಾಗಿ ಬರ್ಕೊಂಡಿದ್ದಾರೆ. ಅಷ್ಟಕ್ಕೂ 2018ರ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ನಟಿ ಹಾಗೂ ಮಡೇನೂರು ಮನುಗೆ ಪರಿಚಯವಾಗುತ್ತೆ. ಆ ನಟಿಯ ಹೆಸರು ಮುಂದೆ ಹೇಳ್ತೇನೆ. ಇಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ. 2022ರಲ್ಲಿ ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೆದಂತಹ ಒಂದು ಹಾಸ್ಯ ಕಾರ್ಯಕ್ರಮ, ಅಂದ್ರೆ ಬಹಿರಂಗವಾಗಿ ನಡೆದಂತಹ ಒಂದು ಹಾಸ್ಯ ಕಾರ್ಯಕ್ರಮಕ್ಕೆ ಇಬ್ರು ಕೂಡ ಭಾಗವಹಿಸಿದ್ರು. ಕಾರ್ಯಕ್ರಮ ಮುಗಿದಂತಹ ವೇಳೆ ಹೋಟೆಲ್ ನಲ್ಲಿ ರೂಮ್ ಮಾಡಿದ್ರು. ಸಂಭಾವನೆಯನ್ನ ನೀಡುವ ನೆಪದಲ್ಲಿ ರೂಮಿಗೆ ಬಂದಂತಹ ಈತ ಆಕೆಯ ಮೇಲೆ ಈ ರೀತಿಯಾದಂತಹ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಹೇಳಿ ಆಕೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾಳೆ. ಹಾಗೆ 2022ರ ಡಿಸೆಂಬರ್ನಲ್ಲಿ ಆತ ಆಕೆಯನ್ನ ರೂಮ್ ನಲ್ಲಿ ವಿವಾಹ ಆಗಿದ್ದಾನೆ. ಜನರ ಸಮ್ಮುಖದಲ್ಲಿ ಅಲ್ಲ, ಪ್ರೈವೇಟ್ ಆಗಿ ಆಕೆಗೆ ತಾಳಿ ಕಟ್ಟಿದ್ದಾನೆ ಅಂತ ಕೂಡ ಆಕೆ ದೂರಿನಲ್ಲಿ ತಿಳಿಸಿದ್ದಾರೆ. ಹಾಗೆ ಇದಾದ ನಂತರ ಆತ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದಾನೆ. ತನ್ನಿಂದ ಲಕ್ಷಾಂತರ ರೂಪಾಯಿಗಳನ್ನ ಈಸ್ಕೊಂಡಿದ್ದಾನೆ. ಆತನ ಸಿನಿಮಾಗೋಸ್ಕರ ತಾನು ಲಕ್ಷಾಂತರ ರೂಪಾಯಿಯನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಅದೇ ರೀತಿಯಾಗಿ 2 ಬಾರಿ ತನಗೆ ಗರ್ಭಪಾತವನ್ನು ಕೂಡ ಮಾಡಿಸಿದ್ದಾಗಿ ಸಹ ಕಲಾವಿದೆ ಇದೀಗ ಆ ಒಂದು ಕಂಪ್ಲೇಂಟ್ ನಲ್ಲಿ ಹಾಗೂ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ದಾಳೆ. ಹಾಗೆ ಈತ ಮನೆಗೆ ಬಂದು ಗರ್ಭಪಾತ ಆಗುವಂತಹ ಮಾತ್ರೆಯನ್ನ ನೀಡಿ ಗರ್ಭಪಾತ ಮಾಡಿಸಿರ್ತಾನೆ. ಇದಾದ ಮೇಲೆ ಮತ್ತೆ ಪ್ರೆಗ್ನೆಂಟ್ ಆದಾಗ ಆಗಿಯೂ ಕೂಡ ಆತ ಅದೇ ರೀತಿ ಮಾಡಿರ್ತಾನೆ ಅಂತ ಹೇಳಿ ತನ್ನ ದೂರಿನಲ್ಲಿ ದಾಖಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಅತ್ಯಾಚಾರ ಮಾಡಿ ತನ್ನ ಖಾಸಗಿ ವಿಡಿಯೋವನ್ನ ಫೋನ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ನನಗೆ ಹೊಡೆದು ಬಡಿದು ಹಲ್ಲೆ ಮಾಡ್ತಿದ್ದಾನೆ, ಯಾರಿಗೂ ಈ ವಿಷಯವನ್ನ ತಿಳಿಸ್ತಾ ಇರೋ ಹಾಗೆ ಬೆದರಿಕೆ ಹಾಕಿದ್ದಾನೆ ಅಂತ ಕೂಡ ನಟಿ ದೂರಿದ್ದಾರೆ. ಹಾಗೆ ಈ ವಿಚಾರವಾಗಿ ಆತನನ್ನ ಕೇಳಿದಾಗ ಆತ ಇದೀಗ ಮೀಡಿಯಾನ ನೋಡ್ತಿದ್ದಾನೆ. ಆತ ಯಾರ ಕೈಗೂ ಸಿಗದೆ ಕೂಡ ಪರಾರಿಯಾಗಿದ್ದಾನೆ ಅಂತಾನೂ ಕೂಡ ಹೇಳಿದ್ರು. ಅದಾದ ನಂತರ ಪೊಲೀಸರು ಅವರ ಬೆನ್ನನ್ನಟ್ಟಿ ಆತನನ್ನ ಇದೀಗ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆತ ತನ್ನ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ, ಆತ ಒಂದು ವಿಡಿಯೋವನ್ನ ಪ್ರೈವೇಟ್ ವಿಡಿಯೋವನ್ನ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾನೆ. ಅದರಲ್ಲಿ ತಾನು ಯಾವುದೇ ಕಾರಣಕ್ಕೂ ಆ ಹುಡುಗಿಗೆ ಮೋಸ ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾದ್ರೆ ಆ ಹುಡುಗಿ ಯಾರು ಅನ್ನೋದು ಎಲ್ಲರೂ ಕೂಡ ಕುತೂಹಲಕ್ಕೆ ಕಾರಣ ಆಗಿರುವಂತ ವಿಷಯ. ಬಹಳಷ್ಟು ಮೀಡಿಯಾಗಳು ಕೂಡ ಆಕೆಯನ್ನ ಬ್ಲರ್ ಮಾಡಿ ತೋರಿಸ್ತಾ ಇದೆ. ಆಕೆ ಬೇರಾರು ಅಲ್ಲ, ಕನ್ನಡ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ತನ್ನದೇ ಆದಂತಹ ಚಾಪು ಮೂಡಿಸಿದಂತಹ ನಟಿ
ಮಿಂಚು ಅವರು. ನೀವು ಮಿಂಚು ಅವರನ್ನ ನೋಡೇ ಇರ್ತೀರಾ, ಬಹಳಷ್ಟು ಪ್ರೋಗ್ರಾಮ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಹಾಗೆ ಇದೀಗ ಈಕೆಯನ್ನ ಮಡೇನೂರು ಮನು ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡಿದ್ದಾನೆ, ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ. ಆದಾಗ್ಯೂ ಈಗಾಗಲೇ ಮನುಗೆ ಮದುವೆ ಆಗಿ ಒಂದು ಹೆಣ್ಣು ಮಗುವು ಕೂಡ ಇದೆ. ನಾವು ಈ ಹಿಂದೆ ಆತನ ಒಂದಷ್ಟು ವಿಡಿಯೋಗಳನ್ನ ನೋಡಿದಂತ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಗಳ ಬಗ್ಗೆ ಅತ್ಯಂತ ದೊಡ್ಡ ಮಾತುಗಳನ್ನ ಆಡಿದ್ರು ಅವರು. ತನ್ನ ಮಗಳು ದೇವತೆ, ಮನೆ ಬೆಳಗೋ ದೀಪ ಅಂತೆಲ್ಲ. ಇದೀಗ ಬೇರೆ ಮನೆಯ ಹೆಣ್ಣು ಮಗುವಿಗೆ ಈ ರೀತಿ ಮಾಡಿದ್ದಾನಲ್ಲ, ಇದು ಎಷ್ಟು ನಾಚಿಕೆಗೇಡಿನ ವಿಷಯ ಇರುತ್ತೆ. ಯಾವ ಮಕ್ಕಳಿಗೂ ಕೂಡ ಆ ತರ ಆಗಬಾರ್ದು ಅಂತ ಎಲ್ಲಾ ತಂದೆ ತಾಯಿ ಕೂಡ ಬಯಸ್ತಾರೆ. ಅಂಥದ್ರಲ್ಲಿ ತನಗೆ ಒಂದು ಹೆಣ್ಮಗು ಇದೆ, ಬೇರೆ ಮಗುವಿನ ಬಗ್ಗೆ ಅಥವಾ ಬೇರೆ ಹೆಣ್ಣು ಮಕ್ಕಳನ್ನ ಈತ ಈ ರೀತಿಯ ತುಚ್ಛವಾಗಿ ನಡೆಸ್ಕೊಂಡಿರೋದಿದೆಯಲ್ಲ, ಇದು ಅವಮಾನ ಅಥವಾ ಅಪಮಾನ ಅಂತಾನೆ ಹೇಳ್ಬೋದು. ಇದೀಗ ಆತ ಹೇಳ್ತಿದ್ದಾನೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಮಿಂಚುಗೆ ಮೋಸ ಮಾಡಲ್ಲ, ಆಕೆ ಕೈ ಬಿಡಲ್ಲ ಅಂತ ಹೇಳಿ ಮಾತನಾಡ್ತಿದ್ದಾನೆ. ನಾಳೆ ಆತನ ಸಿನಿಮಾ ಇದೆ, ಸಿನಿಮಾ ಪ್ರಚಾರಕ್ಕೆ ಈ ರೀತಿಯಾಗಿ ಎಲ್ಲ ಒಂದು ಸ್ಟ್ರಾಟಜಿನ ಬಳಸ್ಕೊಳ್ತಾ ಇದ್ದಾರಾ ಅಥವಾ ಇದೆಲ್ಲನೂ ಕೂಡ ಏನು ಜಸ್ಟ್ ಆ ಸಿನಿಮಾದ ಒಂದು ಪಾಪ್ಯುಲಾರಿಟಿ ಅಥವಾ ಒಂದು ಪ್ರಚಾರ ಪ್ರಮೋಷನ್ ಕಾರ್ಯನ ಅನ್ನೋದು ಕೂಡ ಇನ್ನೂ ತಿಳಿದು ಬಂದಿಲ್ಲ. ಆದ್ರೆ ಇದೀಗ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆದ್ರೆ ಇವತ್ತೇ ಯಾಕೆ ಇಷ್ಟೆಲ್ಲಾ ಹೈಡ್ರಾಮಾಗಳನ್ನ ಈ ದಿನ ಆಡ್ಬೇಕಾದಂತಹ ಸ್ಥಿತಿ ಏನು ಇತ್ತು ಅನ್ನೋದು ಇದೀಗ ಜನರ ಮುಂದೆ ಇರುವಂತಹ ವಿಷಯ ಏನೇ ಆಗ್ಲಿ, ಜನ ಯಾವ ರೀತಿ ಪಾಪ್ಯುಲಾರಿಟಿಗೋಸ್ಕರ ಅಥವಾ ಈ ಒಂದು ಪ್ರಮೋಷನ್ಗೋಸ್ಕರ, ತಮ್ಮ ಸಿನಿಮಾಗೋಸ್ಕರ, ತಮ್ಮ ದುಡ್ಡಿಗೋಸ್ಕರ, ತಮ್ಮ ಮಾನ ಮರ್ಯಾದೆ ಇಮೇಜು ಯಾವುದನ್ನು ನೋಡದೆ ಎಲ್ಲವನ್ನೂ ಕೂಡ ಪಣಕ್ಕಿಳ್ತಾರೆ. ನಾವ್ ಅನ್ಕೋಬಹುದು ಸಿನಿಮಾದಲ್ಲಿ ಎಲ್ಲವೂ ಕೂಡ ಕಲರ್ಫುಲ್ ಆಗಿದೆ ಅಂತ. ಆದ್ರೆ ಸಿನಿಮಾದ ಜನ ಕೆಲವಷ್ಟು ಜನ, ನಾನು ಕೆಲವೊಂದಷ್ಟು ಜನನ ಹೊರತುಪಡಿಸಿ ಮಾತಾಡ್ತೀನಿ, ಸಾಕಷ್ಟು ಬಾರಿ ಹೇಳೋದಾದ್ರೆ ಒಂದು 80% ಜನ ಇದೇ ರೀತಿ ಆಗ್ಬಿಟ್ಟಿದ್ದಾರೆ ಸಿನಿಮಾ ಮಂದಿ ಅಂತಾನೆ ಹೇಳ್ಬೋದು. ಪ್ರಚಾರಕ್ಕೋಸ್ಕರ ಅಥವಾ ಅವರಿಗೆ ದುಡ್ಡು ಬರಬೇಕು, ಹಾಗೆ ಪ್ರಸಿದ್ಧಿ ಹೊಂದಬೇಕು ಅಂದ್ರೆ ಏನು ಕೆಲಸ ಮಾಡಕ್ಕೂ ಕೂಡ ರೆಡಿ ಇರ್ತಾರೆ. ಇದೀಗ ಇದು ಮತ್ತೊಂದು ಉದಾಹರಣೆ ಆಗಿ ಕಾಣಿಸ್ತಿದೆ. ಆತ ಮಾತನಾಡಿರುವಂತಹ ವಿಡಿಯೋವನ್ನ ನಮ್ಮ ವಿಡಿಯೋದಲ್ಲಿ ಕೂಡ ನಾವು ಅಪ್ಲೋಡ್ ಮಾಡಿದೀವಿ, ನೀವು ನೋಡಬಹುದು. ಹಾಗೆ ಈ ವಿಚಾರವಾಗಿ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು, ಎಲ್ಲ ನ್ಯೂಸ್ ಅನ್ನು ನೋಡಿದ್ರೆ ಎಲ್ಲರೂ. ಈಗ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳಕ್ ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕೆಂದರೆ ನಾಳೆ ಸಿನಿಮಾ ರಿಲೀಸು, ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಕುಲದಲ್ಲಿ ಕೇಳೋದು ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸು, ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು FIR ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ, ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ. ಹಿಂಗೆ ನಾನು ಸುಮ್ಮನೆ ಇದ್ರು ಬೇರೆಯವ್ರು ಬಿಡ್ತಿಲ್ಲ, ಹಿಂಗೆ ಮಾಡಿಸ್ತಾರೆ, ಕೆಲವೆಲ್ಲ ಮಾಡು, ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ. ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯಿ ಬಿಟ್ಟಿದ್ದಾಳೆ. ಓಕೆನಾ, ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ, ಟೋಟಲ್ಲು 2 ಹೀರೋಗಳು, ಒಬ್ಬರು ಲೇಡಿ ಡಾನು, ಅವ್ರು ಯಾರು ಅಂತಲೂ ಹೇಳ್ತೀನಿ, ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ. ಮೊನ್ನೆ ಅವನು ಇವ್ರು ಸಾಯಬಾರ್ದು, ಅವನಾರು ಸಾಯಬಾರ್ದು, ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ. ಗೊತ್ತಿಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ನಂದಾತು, ನನ್ನ ಪಾಡಿಗೆ ಕೆಲಸ ಆಯ್ತು, ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ. ನಾನು ಇನ್ನೇನು ನಾನು ತಲೆ ಕೆಡಿಸಿಲ್ಲ. ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ. ಈಗ ನಂದು ಒಂದೇ ಓಡ್ತಿರೋ ತಲೆಯಲ್ಲಿ. ಯಾಕೆ ಅಂದರೆ 1.5-2 ತಿಂಗಳಿಂದ ಈ ಸಿನಿಮಾ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ. ಸಿನಿಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ. ಅದಕ್ಕೆ ಮೋಸ ಆಗಬಾರ್ದು. ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ. ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ. ಅದು ಏನೋ ಒಂದು ಹೆಸರಾಳು ಮಾಡಿದ್ರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ. ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ, ನನ್ನ ಫ್ಯೂಚರ್ ಜೊತೆ ಮೇಯ್ನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅದು ನನ್ನನ್ನು ಹೀರೋ ಆಗಿ ಮಾಡಿ ಒಂದಿಷ್ಟು ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಮೋಸ ಆಗಬಾರ್ದು. ಅದಕ್ಕೆ ಇದ್ರ ಕಡೆಯಿಂದ ಯಾವುದೋ ಪ್ರಾಬ್ಲಮ್ ಆಗಬಾರ್ದು. ಇದೇನಿದೆ ಹುಡುಗಿದು ನಂದು ಏನಿದೆ ಪ್ರಾಬ್ಲಮ್ಮು, ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.